ಹಾಯ್, ನಾನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ Veena71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ವೃಷಭ ರಾಶಿಯವರ ಲೈಫ್ ಅಲ್ಲಿ 88 ಪೋರ್ಟಲ್ ಅವ್ರಿಗಾಗಿ ಏನು ಒಂದು ಅಬಂಡೆನ್ಸ್ ಅನ್ನ ತಂದು ಕೊಡ್ತಾ ಇದೆ ಅಂತ ಹೇಳಿ. ಸೊ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಮತ್ತೆ ರೀಡಿಂಗ್ ಮಾಡುವಾಗ ಎನರ್ಜಿ ಎಕ್ಸ್ಚೇಂಜಿಂಗ್ ಆಗ್ತಾ ಇರುತ್ತೆ, ಹಾಗಾಗಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಅನ್ನೋದಕ್ಕೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರೀಲಿಕ್ಕೆ ಹೋಗ್ಬೇಡಿ, ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಹಾಗೆ ರೀಡಿಂಗ್ ನಿಮ್ ತನಕ ಬರ್ತಾ ಇದೆ ಅಂತಂದ್ರೆ ಖಂಡಿತ ತುಂಬಾ ಪಾಸಿಟಿವ್ ಮೈಂಡ್ ಇಟ್ಕೊಂಡು ಈ ಒಂದು ರೀಡಿಂಗ್ ಅನ್ನ ನೋಡಿ, ನಿಮ್ಗೆ ಕನೆಕ್ಟ್ ಆಗೇ ಆಗುತ್ತೆ. ಎಷ್ಟೋ ಜನರಿಗೆ ಕನೆಕ್ಟ್ ಆಗೋದಿಲ್ಲ ಅಂತಂದ್ರೆ ನೋಡಿ, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎಲ್ಲಾನು ನಿಮ್ಗೆ ಕನೆಕ್ಟ್ ಆಗ್ಬೇಕು ಅಂತ ಇರೋದಿಲ್ಲ. ಸಮ್ ಕೇಸಸ್ ಕೆಲವೊಂದು ಜನರಿಗೆ ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಆಸ್ ಎ ಗೈಡೆನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ತಾ, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಏನ್ ಬರ್ತಾ ಇದೆ, ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ಈ ಒಂದು ರೀಡಿಂಗ್ ಅನ್ನ ನೋಡ್ಬೋದು, ಸ್ಟೂಡೆಂಟ್ ಎಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಮತ್ತೆ ಆದಷ್ಟು ಶೇರ್ ಕೂಡ ಮಾಡಿ, ನಿಮ್ಗೆ ರೀಡಿಂಗ್ ಕನೆಕ್ಟ್ ಆಗ್ತಾ ಇದೆ ಅಂತಂದ್ರೆ ನಿಮ್ಮ ಲವ್ ಒನ್ಸ್ಗೆ ಇದನ್ನ ಶೇರ್ ಕೂಡ ಮಾಡಿ ಅಂತ ಹೇಳ್ತೀನಿ. ನೋಡೋಣ 88 ಪೋರ್ಟಲ್ ನಿಮ್ಗಾಗಿ ಏನು ಒಂದು ಲೈಫ್ ಅಲ್ಲಿ ತಂದು ಕೊಡ್ತಾ ಇದೆ ಅನ್ನೋಂಥದ್ದನ್ನ. ಕಮ್ಯುನಿಕೇಶನ್ ಈಸ್ ಕೀ. ಓಕೆ, ಡೋಂಟ್ ಲೆಟ್ ಅ ಪ್ರೈಡ್ ಗೆಟ್ ಯುವರ್ ವೇ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಎರಡು ಮೆಸೇಜ್ ಅನ್ನ ನಾನು ನೋಡ್ತಾ ಇದ್ದೀನಿ. ಏನಂತಂದ್ರೆ ಫಸ್ಟ್ ಆಫ್ ಆಲ್ ನೋಡಿ, ನ್ಯೂ ಮೂನ್ ಇನ್ ಜಮಿನಾಯ್ ಮತ್ತೆ ಫುಲ್ ಮೂನ್ ಇನ್ ಲಿಯೋ ಎರಡು ಬರ್ತಾ ಇರುವಂತದ್ದು. ಜಮಿನಾಯ್ ಬರ್ತಾ ಇದೆ ಮತ್ತೆ ಲಿಯೋ ಬರ್ತಾ ಇದೆ. ಸಿ, ಲಿಯೋ ರೀಪ್ರೆಸೆಂಟ್ ಮಾಡುತ್ತೆ ಏನಂತಂದ್ರೆ ನಿಮ್ಗೆ ಇರುವಂತ ಒಂದು ಪ್ರೈಡ್ ಮತ್ತೆ ನಿಮ್ಗೆ ಇರುವಂತ ಒಂದು ಅಗ್ರೆಷನ್ ಅನ್ನ. ಓಕೆ, ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ಯೂನಿವರ್ಸ್ ನಿಮ್ಗೆ ಹೇಳಲಿಕ್ಕೆ ಹೋಗ್ತಾ ಇರುವಂತದ್ದು, ನಿಮ್ಮ ಹತ್ರ ಇರುವಂತ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ನೀವು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಇಲ್ಲಿ ಕಮ್ಯುನಿಕೇಶನ್ನೇ ನಿಮ್ಗೆ ಒಂದು ಮಾರ್ಗ ನಿಮ್ಮ ಒಂದು ಲೈಫ್ ಅಲ್ಲಿ ಮುಂದೆ ಬರೋದಕ್ಕೆ ಅನ್ನುವಂಥದ್ದು. ಆ ಒಂದು ಸ್ಕಿಲ್ಸ್ ಅನ್ನ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತೀರಾ, ಇನ್ನೊಬ್ರ ಜೊತೆಗೆ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀರಾ, ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಹೇಳಲಿಕ್ಕೆ ಹೋಗ್ತಾ ಇದೆ. ಮತ್ತೆ ನಿಮಗೆ ಈಗ ನಿಮ್ಮ ಮಾತಿಂದ ಇದೆಲ್ಲ ಗೊತ್ತಾಗುತ್ತೆ. ಯಾವ ರೀತಿ ಗೊತ್ತಾಗುತ್ತೆ, ಇವಾಗ ನೀವು ಯಾವ್ದೋ ಪರ್ಸನ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ, ಆ ಒಂದು ನಿಮ್ಮಲ್ಲಿ ಇರುವಂತ ಈಗೋ ಇರಬಹುದು. ಯಾಕಂತಂದ್ರೆ ಲಿಯೋ ಬರ್ತಾ ಇದೆ, ಲಿಯೋ ಎನರ್ಜಿ ಬರ್ತಾ ಇರೋದು ಒಂದೇದ್ದು ನಿಮ್ಮಲ್ಲಿ ತುಂಬಾ ಸ್ಟ್ರೆಂತ್ ಇರುತ್ತೆ, ಇನ್ಫಿನೈಟ್ ಪೊಟೆನ್ಶಿಯಲ್ ಇರುತ್ತೆ, ನಿಮ್ಮ ಹತ್ರ ಒಂದು ಪ್ರೈಡ್ ಫೀಲ್ ಮಾಡ್ಕೊಳ್ಳುವಂತದ್ದು ಇರುತ್ತೆ, ಇದೆಲ್ಲಾನು ಇರುತ್ತೆ ನಿಮ್ಮ ಹತ್ರ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ನಾವು ನೋಡ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ಆ ಒಂದು ದೃಢತೆಯನ್ನ ನೀವು ಎಷ್ಟು ಪಾಸಿಟಿವ್ ವೇ ಅಲ್ಲಿ ತಗೊಂಡು ಹೋಗ್ತೀರಾ. ನೀವು ಅಫ್ಕೋರ್ಸ್ ನಿಮ್ಮ ಹತ್ರ ಪೊಟೆನ್ಶಿಯಲ್ ಇದೆ, ಸ್ಕಿಲ್ಸ್ ಇದೆ, ಎಲ್ಲಾನು ಇದೆ, ಅದನ್ನ ನೀವು ಎಲ್ಲಿ ಬಳಸ್ಕೋತೀರಾ ನಿಮ್ಮ ಲೈಫ್ ಅಲ್ಲಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಇದೆ ಅಲ್ವಾ. ಅದಕ್ಕೆ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅದ್ರ ಮೇಲೆ ನೀವು ಫೋಕಸ್ಡ್ ಆಗಿರ್ಬೇಕು. ನೀವೇನ್ ಮಾತಾಡ್ತಾ ಇದ್ದೀರಾ, ಮುಂದೆ ವ್ಯಕ್ತಿಗೆ ನೀವು ಯಾವ ಆಂಗಲ್ ನಲ್ಲಿ ಮಾತಾಡ್ತಾ ಇದ್ದೀರಾ, ಏನ್ ಮಾತಾಡ್ತಾ ಇದ್ದೀರಾ, ಕಮ್ಯುನಿಕೇಶನ್ ಯಾವ ವೇ ಅಲ್ಲಿ ಮಾತಾಡ್ತಾ ಇದ್ದೀರಾ, ಅದು ನಿಮ್ಗೆ ಸಕ್ಸಸ್ ಅನ್ನ ತಂದು ಕೊಡುತ್ತೆ ಖಂಡಿತ. ಬಟ್ ಅದನ್ನ ನೀವೇನ್ ಮಾಡ್ಬೇಕು, ವೇ ಆಫ್ ಟಾಕಿಂಗ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನುವಂಥದ್ದು. ಕೀ ಕೊಡ್ತಾ ಇದೆ ಆಲ್ರೆಡಿ ನಿಮ್ಗೆ, ಯೂನಿವರ್ಸ್ ಕೀ ಕೊಡ್ತಾ ಇದೆ. ಸೊ ಅದನ್ನ ಬಳಸ್ಕೊಂಡು ನೀವೇನ್ ಮಾಡ್ಬೇಕು, ಸಕ್ಸಸ್ ಆಗೋದ್ರ ಕಡೆ ಗಮನ ಕೊಡ್ಬೇಕು. ಮತ್ತೆ ಪೊಟೆನ್ಶಿಯಲ್ ಮಾತ್ರ ಅನ್ಲಿಮಿಟೆಡ್ ಆಗಿರುತ್ತೆ ನಿಮ್ಗೆ. ಅಫ್ಕೋರ್ಸ್ ಪ್ರೈಡ್ನು ಇರುತ್ತೆ, ಯಾಕೆ ಇರಬಾರ್ದು. ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಕಮ್ಯುನಿಕೇಶನ್ ಚೆನ್ನಾಗಿದೆ, ನಿಮ್ಮ ಬಿಸ್ನೆಸ್ ಆಸ್ಪೆಕ್ಟ್ ಎಲ್ಲ ಚೆನ್ನಾಗಿರುತ್ತೆ, ನೀವ್ ಎಲ್ಲಿ ಹೋಗ್ತೀರಾ ಲೈಕ್ ಲಯನ್ ತರ ಇರ್ತೀರಾ ಅನ್ನುವಂಥದ್ದನ್ನ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಓಕೆ, ನೋಡೋಣ ಹಾಗಿದ್ರೆ ಇನ್ನು ಏನ್ ನಿಮ್ಗೆ 88 ಪೋರ್ಟಲ್ ಹೇಳಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದನ್ನ ನೋಡೋಣ. ಗೈಡ್ ಮಾಡಿ ಯೂನಿವರ್ಸ್. ವೃಷಭ ರಾಶಿಯವ್ರಿಗೆ ಏನ್ ಬರ್ತಾ ಇದೆ, 2 ಆಫ್ ಕಪ್ಸ್ ರೀಪ್ರೆಸೆಂಟ್ ಮಾಡ್ತಾ ಇರುವಂತದ್ದು. ಐ ಹೋಪ್ ನೀವು ಏನಾದ್ರೂ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಒಂದು ಪೀಕ್ ಲೆವೆಲ್ ಅಲ್ಲಿ ಇದ್ದೀರಾ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಮತ್ತೆ ಇಷ್ಟೇ ಅಲ್ಲ, ನಿಮ್ಮ ಜಾಬ್ ಅಪರ್ಚುನಿಟೀಸ್ ಕೂಡ ತುಂಬಾ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಮೇಲೆ ನೀವು ಏನಾದ್ರೂ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಬಿಸ್ನೆಸ್ ಅಂತಂದ್ರೆ ನಿಮ್ಮ ಒಂದು ಈ ಒಂದು ಬಿಸ್ನೆಸ್ ಅಲ್ಲಿ ನಿಮ್ಗೆ ಪೀಕ್ ಲೆವೆಲ್ ಅನ್ನ ತಂದ್ಕೊಡುವಂತದ್ದು ನನ್ಗೆ ಅನಿಸ್ತಾ ಇದೆ. ಚೆನ್ನಾಗಿದೆ. ನೋಡೋಣ ಇನ್ನು ಏನ್ ಬರ್ತಾ ಇದೆ. ಲೈಕ್ ಪಾರ್ಟ್ನರ್ಶಿಪ್ ಮೇಲೆ ನೀವ್ ಏನಾದ್ರೂ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮ ಮಾತೆ ನಿಮ್ಗೆ ಒಂದು ಆಧಾರ ಅಂತ ಹೇಳ್ಬಹುದು. ಸೊ ಅಲ್ಲಿ ನಿಮ್ಗೆ ಗ್ರೋತ್ ಇದೆ. ಓಕೆ, 9 ಆಫ್ ಕಪ್ಸ್. ಅಫ್ಕೋರ್ಸ್ ಈ ಏನು ನೀವು ಸ್ಟ್ರಗಲ್ ಮಾಡ್ತಾ ಇದ್ರಿ, ಇಷ್ಟ ದಿನದಿಂದ ನೀವೇನ್ ಸ್ಟ್ರಗಲ್ ಮಾಡ್ತಾ ಇದ್ರಿ ನಿಮ್ಮ ಜಾಬ್ ಕರಿಯರ್ ಅಲ್ಲಿ, ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ, ಸೊ ಈಗ ನೀವು ಅದರಿಂದ ಹೊರಗೆ ಬರುವಂತ ಒಂದು ಸಮಯ ಅನ್ನುವಂಥದ್ದು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಮತ್ತೆ ಒಂದು ವಿಶ್ ಫುಲ್ಫಿಲ್ಮೆಂಟ್ ಅಂತ ಹೇಳ್ಬಹುದು. ವಿಶ್ ಫುಲ್ಫಿಲ್ಮೆಂಟ್ ಅಂತಂದ್ರೆ ನೋಡಿ, ಇವಾಗ ನೀವೇನಾದ್ರೂ ಆಸ್ಪೆಕ್ಟ್ ಇಟ್ಕೊಂಡಿದ್ರಿ, ನಾನೇನಾದ್ರೂ ಮಾಡ್ಬೇಕು ಲೈಫ್ ಅಲ್ಲಿ, ಅಥವಾ ಈ ರೀತಿ ನನ್ಗೆ ಆಗ್ಬೇಕು, ನಿಮ್ಮ ಒಂದು ವಿಶ್ ಯಾವುದೋ ಇತ್ತು ತುಂಬಾ ದಿನದಿಂದ ಅದು ವಿಶ್ ಇತ್ತು ಅಂತಂದ್ರೆ ಈ ಒಂದು 88 ಪೋರ್ಟಲ್ ಅಲ್ಲಿ ಇವಾಗ ವಿಶ್ ಕಂಪ್ಲೀಟ್ ಯೂನಿವರ್ಸ್ ನಿಮ್ಗೆ ಹೇಳಲಿಕ್ಕೆ ಹೋಗ್ತಾ ಇದೆ.
ಅದೇ ರೀತಿಯಾಗಿ ಕಿಂಗ್ ಆಫ್ ವಾಂಡ್ಸ್ ತುಂಬಾ ಫೋಕಸ್ಡ್ ಆಗಿರ್ತೀರಾ, ತುಂಬಾ ನೀವು ಗಮನ ಕೊಡ್ತೀರಾ ನಿಮ್ಮ ಜಾಬ್ ಕರಿಯರ್ ಅಲ್ಲಿ. ಮತ್ತೆ ನೀವು ಒಂದು ಸ್ಟೆಬಿಲಿಟಿಯನ್ನ ತಗೊಂಡ್ ಬರ್ತೀರಾ ನಿಮ್ಮ ಜಾಬ್ ಅಲ್ಲಿ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಜಾಬ್ ಇರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಇರ್ಬೋದು, ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ ಈ ಒಂದು ವಾರದಲ್ಲಿ. ನೀವೇನು ಎಫರ್ಟ್ ಹಾಕ್ತೀರಾ ಅದಕ್ಕೆ ನಿಮ್ಗೆ ಖಂಡಿತ ರಿಸಲ್ಟ್ ಬಂದೇ ಬರುತ್ತೆ ಅನ್ನುವಂಥದ್ದು. ಮತ್ತೆ ನಿಮ್ಮದೇ ಆದಂತ ಕೆಲವೊಂದಿಷ್ಟು ಸ್ಟ್ರಾಟಜಿಗಳನ್ನ ನೀವು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಹೋಗ್ತೀರಾ ನಿಮ್ಮ ಬಿಸ್ನೆಸ್ ಇರ್ಬೋದು ಅಥವಾ ಜಾಬ್ ಅಲ್ಲಿ ಇದ್ದೀರಾ ಅಂತಂದ್ರೆ ಸ್ಕಿಲ್ಸ್ ಮೇಲೆ ನೀವು ವರ್ಕ್ ಮಾಡ್ತೀರಾ, ಅದರಿಂದ ನಿಮ್ಗೆ ಬೆನಿಫಿಟ್ ಸಿಗುತ್ತೆ. ಮತ್ತೆ ನೀವು ನಿಮ್ಮದೇ ಬಿಸ್ನೆಸ್ ಇದೆ ಅಂತಂದ್ರೆ ಅಲ್ಲಿನೂ ಕೂಡ ನೀವು ತುಂಬಾ ವಿಚಾರ ಮಾಡ್ತೀರಾ. ಮತ್ತೆ ಎಲ್ಲಿಂದ ಏನ್ ಮಾಡಿದ್ರೆ ನನ್ಗೆ ಇನ್ನೂ ಬೆನಿಫಿಟ್ ಜಾಸ್ತಿ ಆಗತ್ತೆ ಅನ್ನುವಂತ ಮೈಂಡ್ ಸೆಟ್ ಅನ್ನ ಇಟ್ಕೋತೀರಾ. ಹಾಗಾಗಿ ಇದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಹುದು. ಓಕೆ, ನೋಡೋಣ ಇನ್ನು ಏನ್ ಬರ್ತಾ ಇದೆ ಹಾಗಿದ್ರೆ. ಓಕೆ, 5 ಆಫ್ ಕಪ್ಸ್. ಇವಾಗ ನೀವು ಮುಂಚೆ ನೀವು ಏನು ಫೀಲ್ ಮಾಡ್ಕೊಳ್ತಿದ್ರಿ, ಯಾರಾದ್ರೂ ನಿಮ್ಗೆ ಏನಾದ್ರೂ ಅಂದ್ರು ಮಾಡಿದ್ರು ಅಂತಂದ್ರೆ ನೀವು ತುಂಬಾ ಫೀಲಿಂಗ್ ಅಲ್ಲಿ ಇರ್ತಾ ಇದ್ರಿ, ತುಂಬಾ ಮನಸ್ಸು ನೋಯಿಸ್ಕೋತಾ ಇದ್ರಿ. ಬಟ್ ಇವಾಗ ಏನ್ ಮಾಡ್ತಾ ಇದೀರಾ, ನೀವು ಅದಕ್ಕೆ ಡೋಂಟ್ ಕೇರ್ ಮಾಡ್ತಾ ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಾ, ಆ ಒಂದು ಪೋರ್ಟಲ್ ಇಂದ ಹೊರಗಡೆ ಬರ್ತಾ ಇದ್ದೀರಾ, ತುಂಬಾ ಪಾಸಿಟಿವ್ ಆಗಿ ತಗೊಳ್ತಾ ಇದ್ದೀರಾ, ಲೈಫ್ ಅನ್ನ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಮ್ಯಾಟ್ರ್ ಆಗೋದಿಲ್ಲ ನಿಮ್ಗೆ. ಮುಂಚೆ ಮ್ಯಾಟ್ರ್ ಆಗ್ತಾ ಇತ್ತು, ಯಾರು ಏನಂದ್ರು, ಒಬ್ರೇ ಯಾರಾದ್ರೂ ಏನಾದ್ರು ಅಂದ್ರು ತುಂಬಾ ನೀವು ನೋವು ಮಾಡ್ಕೊಳ್ಳುವಂತದ್ದು ಆಗ್ತಾ ಇತ್ತು. ಬಟ್ ಇವಾಗ ಆ ಸೈಕಲ್ ಇಂದ ನೀವೇನ್ ಮಾಡ್ತಾ ಇದ್ದೀರಾ, ಹೊರಗಡೆ ಬರ್ತಾ ಇದ್ದೀರಾ, ನಿಮ್ಮ ಥಾಟ್ಸ್ ಅನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀರಾ. ಸೊ ನೀವು ನಿಮ್ಮ ಡೆವಲಪ್ಮೆಂಟ್ ಕಡೆ ನೀವು ವಿಚಾರ ಜಾಸ್ತಿ ಮಾಡ್ತಾ ಇದ್ದೀರಾ ಹೊರತು ಇನ್ನೊಬ್ರು ಯಾರು ಏನ್ ಅಂತ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಬೇಕಾಗಿಲ್ಲ. ನೀವು ನಿಮ್ಮ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ನೀವು ಬೆಳಿಬೇಕು ಅನ್ನೋದ್ರ ಕಡೆ ನಿಮ್ಮ ಫೋಕಸ್ ಇದೆ. ಹಾಗಾಗಿ ಸ್ಟ್ರೆಸ್, ಎಂಗ್ಸೈಟಿ ನಿಮ್ಮ ಹತ್ರನೂ ಬರೋದಕ್ಕೆ ಅದು ಬೇಡ ಅಂತ ಹೇಳಿ ವಾಪಸ್ ಹೋಗ್ತಾ ಇರುತ್ತೆ ಅದು. ಓಕೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇನ್ನು ನಿಮ್ಮ ಒಂದು ಕರಿಯರ್ ಲೈಫು ಮತ್ತೆ ನಿಮ್ಮ ಒಂದು ಹಾಗೆ ಇದನ್ನ ನೋಡೋಣ. ಏನಂತಂದ್ರೆ ನಿಮ್ಮ ಲೈಫ್ ಅಲ್ಲಿ ರಿಲೇಶನ್ಶಿಪ್ ಇರ್ಬೋದು, ನಿಮ್ಮ ಒಂದು ಜಾಬ್ ಇರ್ಬೋದು, ಏನ್ ಬರ್ತಾ ಇದೆ ಯೂನಿವರ್ಸ್ ಇಂದ ಅಂತ ಹೇಳಿ ನೋಡೋಣ. ಸೊ ಹೆಲ್ತ್ ವೈಸ್ ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ರೀತಿ ತೊಂದರೆ ಅಂತ ಇರೋದಿಲ್ಲ. ಪ್ರೆಸೆಂಟ್ ಸಿಚುವೇಶನ್ ಅನ್ನು ನಾನು ನೋಡ್ತಾ ಇದ್ದೀನಿ, ತುಂಬಾ ಸ್ವಲ್ಪ ಎಲ್ಲೋ ಒಂದ್ ಕಡೆ ಸ್ಟ್ರೆಸ್ ಆಗುವಂತದ್ದು, ಆರ್ಗ್ಯುಮೆಂಟ್ಸ್ ಏನೋ ನಡೀತಾ ಇದೆ, ಅದಕ್ಕಾಗಿ ಸ್ವಲ್ಪ ನಿಮ್ಗೆ ಹೆಲ್ತ್ ಇಶ್ಯೂಸ್ ಬರುವಂತದ್ದು, ಮೈಕೈ ನೋವು ಬರುವಂತದ್ದು. ಯಾಕಂದ್ರೆ ಮೆಂಟಲಿ ಸ್ಟ್ರೆಸ್ ಆದಾಗ ನಿಮ್ಗೆ ಆ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಕಮ್ಯುನಿಕೇಶನ್ ಬರ್ತಾ ಇದೆ, ಅಗೇನ್ ಕಮ್ಯುನಿಕೇಶನ್, ಮಾತು ತುಂಬಾ ನೋಡಿ ಮಾತಾಡಿ. ಯಾರಿಗಾದ್ರೂ ಮಾತಾಡೋ ಹೋಗಿದ್ರೆ ಅಥವಾ ಇನ್ನೊಬ್ರು ಮಾತು ಯಾವ್ದಾದ್ರು ನಿಮ್ಗೆ ಹರ್ಟ್ ಆಗಿದೆ ಅಂದ್ರೆ ಅದನ್ನ ಲೆಟ್ ಗೋ ಮಾಡೋದನ್ನ ನೀವು ಕಲಿಬೇಕಾಗತ್ತೆ. ಓಕೆ, 9 ಆಫ್ ವಾಂಡ್ಸ್ ಅಗೇನ್ ಹೆಲ್ತ್ ಬಗ್ಗೆನೆ ಸ್ವಲ್ಪ ಏನೋ ನಿಮ್ಗೆ ಅಗೇನ್ ಸ್ವಲ್ಪ ಏನೋ ಪ್ರಾಬ್ಲಮ್, ಸ್ಟ್ರೆಸ್ ಇರ್ಬೋದು, ಏನೋ ಆಗಿ ಹೋಗಿರೋ ಘಟನೆ ಬಗ್ಗೆ ತುಂಬಾ ವಿಚಾರ ಮಾಡುವಂತದ್ದು, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರುವಂತ ಮೆಸೇಜ್ ಏನಂತಂದ್ರೆ ಸ್ವಲ್ಪ ಏನ್ ಮಾಡ್ಬೇಕು, ಅಧ್ಯಾತ್ಮದ ಕಡೆ ನೀವು ಗಮನ ಜಾಸ್ತಿ ಕೊಡ್ಬೇಕು. ಮತ್ತೆ ಸ್ವಲ್ಪ ಇದಕ್ಕೆ ಮೆಡಿಟೇಷನ್ ನೀವು ಮಾಡಿದ್ರೆ ತುಂಬಾ ಉತ್ತಮವಾಗಿರುತ್ತೆ ಅನ್ನುವಂಥದ್ದನ್ನ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಓಕೆ, ಕನ್ವರ್ಜೇಷನ್ ರಿಲೇಟೆಡ್ ಬರ್ತಾ ಇದೆ. ಯಾರಾದ್ರೂ ಗುರು ಇದ್ದಾರೆ ಅಂದ್ರೆ ಅವ್ರಿಗೆ ನೀವು ಶರಣಾದ್ರೆ ಅವರು ನಿಮ್ಗೆ ಇದರಿಂದ ಹೊರಗೆ ತಗೊಂಡ್ ಬರ್ತಾರೆ ಅನ್ನುವಂಥದ್ದು ಇಲ್ಲಿ ತೋರಿಸ್ತಾ ಇದೆ ಯೂನಿವರ್ಸ್. ಓಕೆ, ನಿಮ್ಮ ಹೆಲ್ತ್ ವೈಸ್ ಇಂಪ್ರೂವ್ಮೆಂಟ್ ನನಗೆ ಕಾಣುತ್ತೆ ಆ ರೀತಿ ನೀವು ಮಾಡಿದ್ರೆ. ಹಾಗಿದ್ರೆ ನಿಮ್ಮ ಒಂದು ಜಾಬ್ ಕರಿಯರ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಅಗೇನ್ 2 ಆಫ್ ಕಪ್ಸ್ ಬರ್ತಾ ಇದೆ. ಎನರ್ಜಿ ಕ್ಲೇಮ್ ಮಾಡಿ ಖಂಡಿತ. ಫಸ್ಟಿಗೂ ಅದೇ ಕಾರ್ಡ್ ಬಂದಿತ್ತು, ಈಗ ಅದೇ ಕಾರ್ಡ್ ಬರ್ತಾ ಇದೆ. ನಿಮ್ಮ ಒಂದು ಕರಿಯರ್ ಅನ್ನ ನೋಡ್ತಾ ಇದ್ರೆ ನಾನು ಹೇಳಿದ್ನಲ್ವಾ, ಪಾರ್ಟ್ನರ್ಶಿಪ್ ಮೇಲೆ ನೀವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಸಕ್ಸಸ್ ಅನ್ನ ಈ ವಾರ ನೀವು ಕಾಣ್ತೀರಾ ಅಂತ ಹೇಳಿ. ನಿಮ್ ಸಲುವಾಗಿ ನೀವು ಸ್ಟ್ಯಾಂಡ್ ತಗೋಬೇಕಾಗತ್ತೆ ಅಂತ ಸಿಚುವೇಶನ್ ಬಂತು ಅಂತಂದ್ರೆ ಖಂಡಿತ ಸ್ಟ್ಯಾಂಡ್ ತಗೊಳ್ಳಿ, ನೀವೇನಂತ ತೋರಿಸ್ಕೊಡಿ ಅನ್ನುವಂತ ವಾರ ಇದು. ಮತ್ತೆ ಸ್ಟ್ರೆಂತ್ ಅನ್ನ, ನೀವು ಆಲ್ರೆಡಿ ಸ್ಟ್ರೆಂತ್ ಫುಲ್ ಆಗಿದ್ದೀರಾ, ಅದನ್ನ ಬಳಸ್ಕೊಳ್ಳುವಂತದಕ್ಕೆ ಒಂದು ಅವಕಾಶ ಇದೆ, ತುಂಬಾ ಚೆನ್ನಾಗಿರುವಂತ ಅವಕಾಶ. ಯೂನಿಟಿಯಲ್ಲಿ ನೀವು ಪಾರ್ಟ್ನರ್ಶಿಪ್ ಮೇಲೆ ನೀವು ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮ ಕರಿಯರ್ ಲೈಫ್ ಅದು ನಿಮ್ಗೆ ಪೀಕ್ ಲೆವೆಲ್ ಅಲ್ಲಿ ತಗೊಂಡು ಹೋಗುವಂತ ವಾರ ಅಂತ ಹೇಳ್ಬಹುದು. ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಪಾರ್ಟ್ನರ್ ನಡುವೆ ತುಂಬಾ ಚೆನ್ನಾಗಿರುತ್ತೆ ಈ ವಾರದಲ್ಲಿ. ಓಕೆ, ಇನ್ನು ನಿಮ್ಮ ಒಂದು ಪ್ರೆಸೆಂಟ್ ಸಿಚುವೇಶನ್ ಕೂಡ ನಾನು ನೋಡ್ತಾ ಇದ್ದೀನಿ, ತುಂಬಾ ಪೀಕ್ ಲೆವೆಲ್ ಅಲ್ಲಿ ಕರಿಯರ್ ಅನ್ನ ಎಂಜಾಯ್ ಮಾಡ್ತಾ ಇದ್ದೀರಾ, ಸ್ಟೇಬಲ್ಡ್ ಆಗಿದ್ದೀರಾ. ಮತ್ತೆ ಸ್ವಲ್ಪ ಸ್ಪಿರಿಚುವಲಿ ಕನೆಕ್ಟೆಡ್ ಇದ್ದೀರಾ, ದೇವರು ಈ ರೀತಿ ಒಂದು ಸ್ಯಾಟಿಸ್ಫೈ ಇದೆ ನಿಮ್ಗೆ. ನೀವು ಏನ್ ಜಾಬ್ ಮಾಡ್ತಾ ಇದ್ದೀರಾ, ಇದನ್ನ ಮಾಡ್ತಾ ಇದ್ದೀರಾ, ಇಲ್ಲಿ ನೀವು ನಿಮ್ಮ ಜಾಬ್ ಕರಿಯರ್ ನ ಮೈಂಡ್ ಇಂದ ನಿಮ್ಮ ಬ್ರೈನ್ ಯೂಸ್ ಮಾಡಿ ಮಾಡ್ತಾ ಇಲ್ಲ, ನಿಮ್ಮ ಮನಸ್ಸಿಂದ ಮಾಡ್ತಾ ಇದ್ದೀರಾ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಟ್ಕೊಂಡು ಮಾಡ್ತಾ ಇದ್ದೀರಾ.
ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಇನ್ ಫ್ಯೂಚರ್ ಅಲ್ಲಿನೂ ನಾನು ನೋಡ್ತಾ ಇರುವಂತದ್ದು ಅಗೇನ್ 10 of Cups ರೀಪ್ರೆಸೆಂಟ್ ಮಾಡ್ತಾ ಇದೆ. ಒಂದು ಅಬಂಡೆನ್ಸ್ ಅನ್ನ ನೀವು ನಿಮ್ಮ ಲೈಫ್ ಅಲ್ಲಿ ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಗ್ರೋತ್ ಬರ್ತಾ ಇದೆ. ಫ್ಯಾಮಿಲಿ ಬಿಸ್ನೆಸ್ ಏನಾದ್ರೂ ಈ ಟೈಮ್ ಅಲ್ಲಿ ನೀವು ಮಾಡ್ಕೊಂಡು ಹೋಗ್ತೀರಾ, ಲೈಕ್ ಕಿರಾಣಿ ಶಾಪ್ ಇರ್ಬೋದು ಅಥವಾ ಒಂದು ಕ್ಲೋತಿಂಗ್ ಸೆಂಟರ್ ಇರ್ಬೋದು, ಏನೋ ಫ್ಯಾಮಿಲಿ ಟ್ರೆಡಿಷನಲ್ ಬಿಸ್ನೆಸ್ ಅಂತ ಏನಾದ್ರೂ ಇತ್ತು ಅಂತಂದ್ರೆ ಅದನ್ನೇನಾದ್ರೂ ನೀವು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ ಖಂಡಿತ ನಿಮ್ಗೆ ಅಲ್ಲಿ ಒಂದು ಬೂಮ್ ಅಂತ ಹೇಳಿ ಗ್ರೋತ್ ಆಗುವಂತದ್ದು. ಓಕೆ, ಕರಿಯರ್ ವೈಸ್ ತುಂಬಾ 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 ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಯೂನಿವರ್ಸ್ ಇಂದ ನಿಮ್ಗೆ ಮೆಸೇಜಸ್ ಏನ್ ಬರ್ತಾ ಇದೆ ನೋಡಿ, ನೀವೇನ್ ದುಡಿತಾ ಇದ್ದೀರಾ, ಅಫ್ಕೋರ್ಸ್ ನಿಮ್ಗೆ ಅದರಿಂದ ದುಡ್ಡು ಚೆನ್ನಾಗಿ ಬರ್ತಾ ಇದೆ ಈ ಒಂದು ವಾರದಲ್ಲಿ. ಆ ದುಡ್ದಿರುವಂತ ದುಡ್ಡಲ್ಲಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ನಿಮ್ಗೆ ಇಷ್ಟು ಪರ್ಸೆಂಟ್ ಅಂತ ಹೇಳಿ ಯಾರಿಗೆ ಸಾಧ್ಯ ಆಗತ್ತೆ ಅವ್ರಿಗೆ ಹೆಲ್ಪ್ ಮಾಡೋದನ್ನ ನೀವು ಕಲಿಬೇಕಾಗತ್ತೆ. ಇದು ಒಂದನೇದ್ದು. ಸೆಕೆಂಡ್ ಥಿಂಗ್ ಏನಂತಂದ್ರೆ, ನೀವು ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಏನಾದ್ರೂ ಒಂದು ಅಗ್ರಿಮೆಂಟ್ ಅನ್ನ ಸೈನ್ ಮಾಡ್ತಾ ಇದ್ದೀರಾ ಅಥವಾ ಪಾರ್ಟ್ನರ್ಶಿಪ್ ಮೇಲೆ ಏನಾದ್ರೂ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ ಸಿಗ್ನೇಚರ್ ಏನೇ ಇದ್ರೂ ಕೂಡ ಸ್ವಲ್ಪ ನೋಡ್ಕೊಂಡ್ ಮಾಡಿ. ಮತ್ತೆ ಜಾಬ್ ಬಗ್ಗೆ ನೀವೇನು ಮಾಡ್ತಾ ಇದ್ದೀರಾ, ಪಾರ್ಟ್ನರ್ಶಿಪ್ ಮೇಲೆ ಏನು ನೀವು ಪ್ಲಾನಿಂಗ್ಸ್ ಮಾಡ್ತಾ ಇದ್ದೀರಾ ಮಾಡೋದಕ್ಕೆ, ಅಲ್ಲಿ ಡೀಪ್ ಆಗಿ ಸ್ಟಡಿ ಮಾಡಿ. ಅಫ್ಕೋರ್ಸ್ ನೀವು ಹಾಗೆ ಹೀಗೆ ಎಲ್ಲೂ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ನೀವು ತುಂಬಾ ವಿಚಾರ ಮಾಡ್ತೀರಾ. ಯೂನಿವರ್ಸ್ ಕೂಡ ಅದೇ ನಿಮ್ಗೆ ಹೇಳ್ತಾ ಇದೆ. ಓಕೆ, ಯಾಕಂದ್ರೆ ಈ ಒಂದು ಡೀಲ್ ಕ್ರ್ಯಾಕ್ ಮಾಡೋದ್ರಿಂದ ನಿಮ್ಗೆ ಏನಾಗ್ತಾ ಇದೆ, ನಿಮ್ಮ ಲೈಫ್ ಅಲ್ಲಿ ಒಂದು ಅಬಂಡೆನ್ಸ್ ಅನ್ನ ನೀವು ಕಂಡ್ಕೊಳ್ಳಿಕ್ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು. ನಿಮ್ಗೆ ಪ್ರಾಫಿಟ್ ಇರುತ್ತೆ, ಫೈನಾನ್ಷಿಯಲಿ ತುಂಬಾ ಸಪೋರ್ಟ್ ಆಗಿ ಬರ್ಬೇಕು ಅಂತಂದ್ರೆ ಇದನ್ನ ನೀವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತೆ ಯಾರ ಬಗ್ಗೆನೂ ಏನು ನೆಗೆಟಿವ್ ಆಗಿ ಥಿಂಕ್ ಮಾಡುವಂತ ಇದೇನಿಲ್ಲ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಹಾಗಿದ್ರೆ ನಿಮ್ಮ ಒಂದು ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದ ನೋಡಿದಾಗ ರಿಲೇಶನ್ಶಿಪ್ ಕೂಡ ನೋಡಿ ಇಲ್ಲಿ ಸ್ವಲ್ಪ ಏನೋ ಸಿಚುವೇಶನ್ ಇದೆ, ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ರಿಲೇಶನ್ಶಿಪ್ ಎಲ್ಲ ತುಂಬಾ ಹ್ಯಾಪಿಯಾಗಿ ಇದೆ, ಇಲ್ಲಂತಲ್ಲ. ಸ್ವಲ್ಪ ಪೇಶನ್ಸ್ ತಗೊಂಡ್ ಬರುವಂತದ್ದು, ಅರ್ಥ ಮಾಡ್ಕೊಳ್ಳುವಂತದ್ದು ಅವಶ್ಯಕತೆ ಇದೆ ಇಬ್ರು ಒಬ್ರನ್ನೊಬ್ರು ಅನ್ನುವಂಥದ್ದು. ಫಸ್ಟ್ ಕಾರ್ಡ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಐ ಥಿಂಕ್ 6 of Wands ಅಗೇನ್ ಬರ್ತಾ ಇದೆ. ತುಂಬಾ ಪಾಸಿಟಿವ್ ಆಗಿರುವಂತ ಕಾರ್ಡು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಿಲೇಶನ್ಶಿಪ್ ವೀಕ್ ಲೆವೆಲ್ ಅಲ್ಲಿ ಇರುತ್ತೆ. ಮೇ ಬಿ ಮ್ಯಾರೇಜ್ ಮಾಡ್ಕೋಬೇಕು ಅನ್ನೋಂಥವ್ರು ಅದಕ್ಕೆ ಒಂದು ಒಳ್ಳೆ ಸಮಯ ಅಂತ ಹೇಳ್ಬಹುದು. ಒಳ್ಳೆ ಸಮಯ ಅಂತಂದ್ರೆ ನೀವು ಪ್ರಪೋಸಲ್ ಕೊಡುವಂಥದ್ದು, ಮ್ಯಾರೇಜ್ ಪ್ರಪೋಸಲ್ ಮಾಡ್ಬೇಕು ಅಂತ ಹೇಳಿ, ಅಥವಾ ಸ್ಟೆಬಿಲಿಟಿ ಆಗ್ತಾ ಇರುವಂತದ್ದು, ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇತ್ತು ಅಂತಂದ್ರೆ ಇವಾಗ ನೀವು ಥಿಂಕ್ ಮಾಡ್ತೀರಾ ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅಥವಾ ಮ್ಯಾರೇಜ್ ಮಾಡ್ಕೋಬೇಕು ಅನ್ನುವಂಥದ್ದು ನಿಮ್ ಮೈಂಡ್ ಅಲ್ಲಿ ಬರ್ತಾ ಇರುತ್ತೆ. ಚೆನ್ನಾಗಿದೆ. ಸೊ ಇನ್ ಫ್ಯೂಚರ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು, ಸ್ವಲ್ಪ ಎಲ್ಲೋ ಒಂದ್ ಕಡೆ ಸ್ಟಕ್ ಫೀಲ್ ಮಾಡ್ಕೊಳ್ತೀರಾ, ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸುತ್ತೆ ಸ್ಟ್ರೆಸ್ ಆಗಿದೆ, ಅಷ್ಟು ಚೆನ್ನಾಗಿಲ್ಲ, ರಿಲೇಶನ್ಶಿಪ್ ಅಲ್ಲಿ ಇನ್ನೂ ಏನೋ ಕಡಿಮೆ ಇದೆ, ಕೊರತೆ ಇದೆ ಅಂತ ಹೇಳಿ ನಿಮ್ಗೆ ಅನ್ಸೋ ಅಂತದ್ದು. ಯಾಕಂತಂದ್ರೆ ನೋಡಿ, ಎಲ್ಲ ಟೈಮಲ್ಲೂ ನಮ್ಮ ಎನರ್ಜಿ ಒಂದೇ ತರ ಇರ್ಬೇಕಂತಿಲ್ಲ, ತುಂಬಾ ಏನು ಇರೋದಿಲ್ಲ, ನೀವ್ ಅನ್ಕೊಂಡಷ್ಟು ಇರೋದಿಲ್ಲ. ಹಾಗಾಗಿ ವಿಚಾರ ಮಾಡುವಂತದ್ದು ಏನು ಆ ರೀತಿ ಏನಿಲ್ಲ, ಚೆನ್ನಾಗಿದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇಬ್ರು ಪಾರ್ಟ್ನರ್ ಆಗಿರ್ತೀರಲ್ವಾ, ಇಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳಿ. 8 ಬರ್ತಾ ಇದೆ ಅಗೇನ್ ನೋಡಿ, 8 ಬರ್ತಾ ಇದೆ, 8 ಪೋರ್ಟಲ್. ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ. ಇಲ್ಲಿ ಯೂನಿವರ್ಸ್ ನಿಮ್ಗೆ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ, ನೀವು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಡೌಟ್ ಮಾಡೋದು, ಸೆಲ್ಫ್ ಡೌಟ್ ಮಾಡೋದು, ನಾನು ಇದನ್ನ ನಿಭಾಯಿಸ್ತೀನ, ನಾನು ಇದನ್ನ ಮಾಡ್ಕೊಂಡು ಹೋಗ್ತೀನ, ನಾನು ಇಷ್ಟು ಕಮಿಟೆಡ್ ಆಗಿದ್ದೇನೆ, ಇದನ್ನ ನಿಭಾಯಿಸ್ತೀನ ಅನ್ನುವಂಥದ್ದನ್ನ ನೀವು ಸೆಲ್ಫ್ ಡೌಟ್ ಅನ್ನ ಕಡಿಮೆ ಮಾಡ್ಕೋಬೇಕು. ನಿಮ್ಮ ವೀಕ್ನೆಸ್ ಏನಿದೆ ಅದನ್ನ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ. ಯಾಕಂದ್ರೆ ನೀವೇ ನಿಮ್ಮ ಸೆಲ್ಫ್ ಡೌಟ್ ಮಾಡಿದಾಗ ಪ್ರಾಬ್ಲಮ್ ಆಗತ್ತೆ. ಹಾಗಾಗಿ ಆ ಒಂದು ನಿಮ್ಮ ಗ್ರೋತ್ ಬರಬೇಕು, ನಿಮ್ಮ ಪಾರ್ಟ್ನರ್ ಮೇಲೆ ನಿಮ್ಗೆ ಕಾನ್ಫಿಡೆಂಟ್ ಬರಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ಈ ಏರಿಯಾದಲ್ಲಿ ಸ್ವಲ್ಪ ವರ್ಕ್ ಮಾಡ್ಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಹೋಪ್ ನಿಮ್ಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಸೊ ಕನೆಕ್ಟ್ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಹೋಪ್ ನೆಕ್ಸ್ಟ್ ವಿಡಿಯೋ ಓಪನ್ ಏರಿಯಾದಲ್ಲಿ ಆಗುವಂತ ನೇಚರ್ ಜೊತೆಗೆ ಸ್ವಲ್ಪ ಕನೆಕ್ಟೆಡ್ ಮಾಡಿಕೊಂಡು ಒಂದು ರೀಡಿಂಗ್ ಮಾಡುವಂತ ಸಾಧ್ಯತೆ ತುಂಬಾ ಇದೆ. ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನ ಕೂಡ ನನಗೆ ತಿಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್.